ಹಾಯ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ಇವತ್ತಿನ ಲಾಗ್ಗೆ ನಿಮಗೆಲ್ಲ ಸ್ವಾಗತ. ನಿಮಗೆಲ್ಲ ಇಷ್ಟ ಆಗೋ ಹಳ್ಳಿ ಲಾಗು ಮತ್ತೆ ಸ್ಟಾರ್ಟ್ ಆಗಿದೆ. ನಾವು ಮತ್ತೆ ಹಳ್ಳಿಗೆ ಬಂದ್ವಿ. ಫಂಕ್ಷನ್ಸ್ ಎಲ್ಲ ಮುಗಿದಾಯಿತು. ಯುಕ್ತಾಳಿಗೂ ಆಮೇಲೆ ಸ್ಕೂಲೆಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ ಅಂತ ರಜೆಯಲ್ಲಿ ಮತ್ತೊಂದು 4 ದಿನ ಹಳ್ಳಿಯಲ್ಲಿ ಉಳ್ಕೊಂಡು ಹೋಗಲಿ ಅಂತ ಮತ್ತೆ ಹಳ್ಳಿಗೆ ಬಂದ್ವಿ. ಹಳ್ಳಿಗೆ ಬಂದ ತಕ್ಷಣ ಸಂಜೆ ಟೈಮಲ್ಲಿ ಬೆಟ್ಟ ಎಲ್ಲ ತಿರ್ಕೊಂಡು ಹಲಸಿನಕಾಯಲ್ಲಿ ಬೆಳ್ತಿದೆ ಅಂತ ನೋಡ್ಕೊಂಡು ತೊಗೊಂಡ್ಬಂದ್ವಿ. ಹಳ್ಳಿಗೆ ಬಂದ ತಕ್ಷಣ ಈ ಸೀಸನ್ ಮಾಡೋ ಮೊದಲು ಕೆಲಸ ಅಂತ ಆಲ್ರೆಡಿ ಶೇರ್ ಮಾಡಿದ್ದೀನಿ, ನೋಡಿರ್ಬೋದು ನೀವು ಶಾರ್ಟ್ಸಲ್ಲಿ. ತುಂಬಾ ಚೆನ್ನಾಗಿ ಬೆಳೆದಿರೋ ಹಾಗೆ ಸ್ವಲ್ಪ ಸ್ವೀಟಿಶ್ ಆಗಿ ತಿನ್ನೋಕ್ಕೆ ಸಖತ್ತಾಗೋ ಹಲಸಿನಕಾಯಿ ಸಿಕ್ಬಿಟ್ಟಿತ್ತು. ಫೈನಲಿ ಆತ್ಮತೃಪ್ತಿ ಆಯಿತು ಅಂತ ಹೇಳ್ಬೋದು. ಯಾಕೆಂದರೆ ಈ ವರ್ಷದಲ್ಲಿ ಬೆಳೆದಿರೋ ಸಿಕ್ಕಿದ್ದು ಫಸ್ಟ್ ಟೈಮು. ಆಮೇಲೆ ಎಳೆತು ತಿಂದಿದ್ವಿ, ಆಮೇಲೆ ಹಲಸಿನ ಹಣ್ಣು ಸಿಕ್ಕಿತ್ತು, ಅದನ್ನು ತಿಂದಿದ್ವಿ. ಬಟ್ ಬೆಳೆದಿರೋ ಹಲಸಿನಕಾಯಿ ತಿನ್ನೋ ಮಜಾ ಬೇರೆ. ಅದು ಸ್ವಲ್ಪ ಹುಳಿ ಎಲ್ಲ ಮಾಡಿಕೊಂಡು, ಇದು ನೋಡಿ ಹುಣಸೆಹಣ್ಣು ರಸ ಸ್ವಲ್ಪ ತೆಳ್ಳಗಾಗ್ಬಿಟ್ಟಿದೆ. ಹುಣಸೆಹಣ್ಣು ನೆನೆಸ್ಕೊಂಡು ಸ್ವಲ್ಪ ಆಮೇಲೆ ಸಣ್ಣ ಮೆಣಸು ಮತ್ತು ಸ್ವಲ್ಪ ಪೇಸ್ಟ್ ಥರ ಮಾಡಿಕೊಂಡು ಸ್ವಲ್ಪ ಬೆಲ್ಲ, ಸ್ವಲ್ಪ ಕೊಬ್ಬರಿ ಎಣ್ಣೆ, ಆಮೇಲೆ ಸೂಜಿ ಮೆಣಸು ಎಲ್ಲ ಮಿಕ್ಸ್ ಮಾಡಿಕೊಂಡು ಕೊಬ್ಬರಿ ಎಣ್ಣೆ ಎಲ್ಲ ಹಾಕೊಂಡು ಚೆನ್ನಾಗಾಗುತ್ತೆ. ಸ್ವಲ್ಪ ಕೊಬ್ಬರಿ ಎಣ್ಣೆ ಹುಳಿ ಮಾಡ್ಕೊಂಡು ತಿಂತಾ ಇದ್ದರೆ ಎಷ್ಟು ಬೇಕಾದರೂ ಹಲಸಿನಕಾಯಿನ ಗುಳುಮ್ ಮಾಡ್ಬೋದು. ಹಲಸಿನಕಾಯಿ ತಿನ್ನೋಕೆ ರೆಡಿ, ಹುಳಿ ರೆಡಿ. ಶಡಪ್ ಹಲಸಿನಕಾಯಿ ಪಾರ್ಟಿ ನಡೀತದೆ. ಹಲಸಿನಕಾಯಿ ಪಾರ್ಟಿ ನಮ್ಮದು. ನೋಡು, ನೆಕ್ಸ್ಟ್ ಟೈಮ್ ಮಧ್ಯಾಹ್ನದ ಊಟದಿಂದ ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗಂತೂ ಮಾವಿನ ಹಣ್ಣಿನ ಸೀಸನ್ ಅಲ್ವಾ. ಮಾವಿನ ಹಣ್ಣು, ಹಲಸಿನ ಹಣ್ಣು, ಮಾವಿನ ಹಣ್ಣು ಕೂಡ ತುಂಬಾ ಬೀಳುತ್ತಾ ಇತ್ತು. ಸೊ ಕಾಡು ಮಾವಿನ ಹಣ್ಣಿಂದ ಸಾಸಿವೆ ಮಾಡಿದರು ಅಮ್ಮ. ಹಾಗೆ ಸಂಜೆ ಟೈಮಲ್ಲಿ ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಗದ್ದೆ ಸೈಡ್ ಹೋಗಿದ್ವಿ. ಯುಕ್ತಾಳಿಗೆ ಗದ್ದೆ ತಿರ್ಗೋದು, ಬೆಟ್ಟ ಬೆಣ ತಿರ್ಗೋದು ತುಂಬ ಇಷ್ಟ ಆಗುತ್ತೆ. ಇಲ್ಲಿ ಬಂದರೆ ಅಜ್ಜನ ಜೊತೆ ಹೋಗ್ತಾ ಇದ್ಲು. ಇವಾಗ ನೇರಳೆ ಹಣ್ಣು, ಗೇರು ಹಣ್ಣು ಎಲ್ಲವೂ ಕೂಡ ಆಗಿದೆ. ಸೊ ಗೇರು ಹಣ್ಣು ಸ್ವಲ್ಪ ಕೊಯ್ತಾ ಇದ್ವಿ. ಯುಕ್ತಾ ಕಮ್ ಹಿಯರ್. ಫ್ರೆಶ್ ಹಣ್ಣಿಲ್ಲಿದ್ದು ನೋಡು, ಫ್ರೆಶ್ ಗೇರ್ ಹಣ್ಣು ಬೇಕಾ? ರೆಡ್ ಬೇಕಾ, ಯೆಲ್ಲೋ ಬೇಕಾ ನಿಮಗೆ? ಕೊಯ್ಕ ನೀನೆ, ಕೆಳಗೆ ಇದ್ದು ನೋಡು. ಕೈಯಲ್ಲಿ ಇಲ್ಲಿದ್ದಲ್ಲ ಯೆಲ್ಲೋ ಕಲರ್. ಇಲ್ಲಿ ನೋಡಿದೆ ಯೆಲ್ಲೋ ಕಲರ್. ಕೊಯ್ಕ ಕೈಯಲ್ಲಿ ಕೊಯ್ಕಳೆ, ಕೈಯಲ್ಲಿ ಕೊಯ್ಯೆ ಬೇಕಾ? ಅಮ್ಮ ಕೊಯ್ ಕೊಡ್ಲಾ? ಎಲ್ಲೋ ತಗ. ರೆಡ್ ಬೇಕಾ? ರೆಡ್ ಹೌದು, ಫ್ರೆಶ್ ಹಣ್ಣು ಅದು. 2 ಮನೆ ತಗೊಂಡ್ಕೊಂಡು ತೊಳ್ಕೊಂಡು ಕಟ್ ಮಾಡ್ಕೊಂಡು ಉಪ್ಪಾಕ ತಿನ್ಕಲ್ಲ. ಓಕೆ. ಈಗಾದರೂ ಚಳ್ಳೆಹಣ್ಣು ತಿನ್ನಿಸೋದು ಅಂದರೆ ಇದೆ ನೋಡಿ. ಚಳ್ಳೆಕಾಯಿ ಆಗಿದೆ. ಮಳೆ ಬಿದ್ದ ತಕ್ಷಣ ಹಣ್ಣಾಗುತ್ತೆ ಇದು. ಯೆಲ್ಲೋ ಕಲರ್ ಹಣ್ಣು. ಮುಳ್ಳೆ ಹಣ್ಣು ಖಾಲಿ ಆಗಿದೆ. ಹೌದು, ಮುಳ್ಳೆಹಣ್ಣಿಲ್ಲ ಇವಾಗ. ಅದು ಚಳ್ಳೆಹಣ್ಣು, ಚಳ್ಳೆಕಾಯಿ. ಅದು ಇನ್ನೂ ಹಣ್ಣಾಗಿಲ್ಲ. ಓಕೆ. ಅದು ಮಳೆ ಬಿದ್ಕೊಳ್ಳೋ ಹಣ್ಣಾಗ್ತು. ಎಂತ ಮಳೆ ಬೀಳೋ ತಕ್ಕನೂ ಇಲ್ಲೇ ಪದ ಚಳ್ಳೆಹಣ್ಣು ತಿಂಬಲ್ಲ ಹೇಳಿ. ಹಾಂ, ಓಕೆ. ಹಾಂ, ಟೇಸ್ಟು ಸ್ವೀಟ್ ಇತ್ತು. ಸ್ವೀಟ್ ಸ್ವಲ್ಪವಾಗಿರು, ಸ್ವಲ್ಪ ಸ್ವೀಟ್, ಸ್ವಲ್ಪವಾಗಿರು, ಸ್ವಲ್ಪ ಹುಳಿ ಇರ್ತು. ಗೊತ್ತಾ? ಇದು ಜಿಲ್ಲೆನ. ಓ ಆಜು ನೋಡು ಫುಲ್ಲು. ಎಂತ ಹೇಳು? ನೇರಳೆ ಹಣ್ಣು ಆಜು ಫುಲ್ಲು. ತೋರ್ಸವಾ ನೇರಳೆ ಹಣ್ಣು ಫುಲ್ ಆಜು. ನೇರಳೆ ಹಣ್ಣು ಆಜು ಬೇಕಾ? ಎತ್ತರಕ್ಕಿದ್ದಲ್ಲೇ ಕೊಯ್ಯಲಾಗ್ತಿಲ್ಲ. ಇದೆಲ್ಲ ಒಣಗಿದ ಹಣ್ಣು ಬಿಜ್ಜುದೆ ಬೇಕಾರೆ.
ತಿನ್ನೋಡ ಒಣಗೋಜೋದು ಇಲ್ಲ ನೋಡಿ ಇಷ್ಟೆಲ್ಲ ಬಿಜ್ಜು ನೋಡಿ ಅಷ್ಟು ಒಣಗಿದವನು. ಹೆಂಗೆ ಕೊಯ್ಯೋದು ಕೇಳಿದ್ರೆ ಅಡ್ಡ ಬಟ್ಟಕ್ಕೆ ಹೊಡೆಯೋ ಕೋಲ್ ತಗೊಂಡು ಮೇಲೆ ಹೊಡೆದ್ರೆ ಎಲ್ಲ ಉದುರಿ ಬೀಳ್ತಾ ನೀಲೆಲ್ಲ ಬಿಜ್ಜಲ್ಲ ಹಂಗೆ ಇದೆ ಇದಷ್ಟು ನೆಲೆಹಣ್ಣು. ಟಂಟಣ ಚಲೋ ಇದ್ದ. ಬೀಜ ತುಪ್ಪ ಓಕೆ ಬೀಜ ತುಪ್ಪದಿ. ಇಲ್ಲಿ ಮತ್ತೊಂದು ಹಣ್ಣು ಇದ್ದಲ್ಲ ಅದು ನುರುಕ್ಲ ಹಣ್ಣು, ಅದಿನ್ನು ಕಾಯಿನೂ ಹಚ್ಚಿಲ್ಲ ಹಣ್ಣು ಹಚ್ಚಿಲ್ಲ. ಓಕೆ ಅದು ಕಡೆ ಬ್ಲ್ಯಾಕ್ ಕಲರ್ ಹಣ್ಣು ಆಗ್ತು. ಯುಕ್ತ ಅದು ಇದು ಹಣ್ಣು ತಿನ್ಕೊಂಡು ಮನೆಗೆ ಹೋದ್ಲು. ನಾನು ಸ್ವಲ್ಪ ಹೊತ್ತು ನೇಚರ್ ಮಧ್ಯೆ ಆರಾಮಾಗಿ ಕುತ್ಕೊಳ್ಳೋಣ ಅಂತ ಗಾಳಿ ಬೀಸ್ತಾಯಿದೆ ಅಂತ ಇಲ್ಲೇ ಕುತ್ಕೊಂಡೆ ಬೇಣದಲ್ಲಿ. ಚೆನ್ನಾಗಿ ಗಾಳಿ ಬೀಸ್ತಾ ಇತ್ತು. ಮನೆಗೆ ಹೋದ್ಮೇಲೆ ಅಮ್ಮ ಬಕ್ಕೆ ಹಣ್ಣು ಕೊಟ್ಟರು, ಪಕ್ಕದ ಮನೇಲಿ ಕೊಟ್ಟಿದ್ರು ಅಂತ. ಇಷ್ಟೇ ಇವತ್ತಿನ ಪುಟ್ಟ ಲಾಗು. ನಿಮಗೆಲ್ಲ ಇವತ್ತಿನ ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫೇಸ್ಬುಕ್ ಮತ್ತು ಇನ್ಸ್ಟಾದಲ್ಲೂ ಕೂಡ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.